ಪುನರ್ವಸು. ವಾವ್, ಎಂಥ ಹೆಸರಿಟ್ಟಿದ್ದಾರಮ್ಮ. ನಮ್ಗೆ ಈ ಕಾಲದಲ್ಲಿ ಆ ಥರದ ಹೆಸರುಗಳು ಹುಡ್ಕೊಳ್ಳೋದೇ ಕಷ್ಟ. ಪುನರ್ವಸು. ನೀವು ಬೇಂದ್ರೆಯವ್ರ ಮೊಮ್ಮಗಳು ಅಂದರೆ ಯಾವ ಥರ? ಮಗನ ಮಗಳು. ವಾಮನ ಬೇಂದ್ರೆಯವ್ರ ಮಗಳ? ವಾಮನ ಬೇಂದ್ರೆ ಅವ್ರನ್ನ ನಾನು ನೋಡಿದ್ದೆ. ಬೇಂದ್ರೆ ಅಜ್ಜನ ನೋಡೋಕ್ಕಾಗಿರಲಿಲ್ಲ, ವಾಮನ ಬೇಂದ್ರೆ ಅವ್ರನ್ನ ನಾನು ನೋಡಿದ್ದೆ. ಅವರು ಚೆನ್ನಾಗಿ ನಮಗೆಲ್ಲ ಬೇಂದ್ರೆ ಮನೆ ತೋರಿಸಿದ್ರಾಗ. ವಾಮನ ಬೇಂದ್ರೆ ಅವ್ರಿಗೆ ಎಷ್ಟು ಜನ ಮಕ್ಕಳಮ್ಮ? 3 ಜನ. ನೀವು? ತಂಗಿ. ಅಣ್ಣ. ಅಣ್ಣ ಎಲ್ಲಿದ್ದಾರೆ? ಪೂನಾದಲ್ಲಿ. ಓಕೆ. ತಂಗಿ? ಸೌದಿ ಅರೇಬಿಯಾದಲ್ಲಿದ್ದಾರೆ. ಓಕೆ. ನೀವು ಇಲ್ಲಿ ಇರೋದು ಯಾರ್ಯಾರು? ನೀವು. ಓಕೆ. ಬೆಳಗ್ಗೆ ಒಬ್ಬರು ಸರ್ ಬಂದಿದ್ರಲ್ಲ, ಸರ್ ಅವ್ರು ಬರ್ತಾರೆ ಮಂಜೂರಿ, ನಾವು ಒಬ್ಬಕ್ಕೆ ಓಕೆ ಓಕೆ ರಾತ್ರಿ ಮಲ್ಕೊಳ್ಳಿ. ಅದೇ ಅದೇ ಅದೇ. ಬರ್ತಾರೆ, ಇವತ್ತು ಸಂಡೇ ಅದಲ್ಲ. ಓಕೆ ಓಕೆ ಈಗೂ ಬರ್ತಾರೆ. ಓಕೆ ಓಕೆ. ಒಬ್ಬ ದೊಡ್ಡ ಮನೆ ಒಬ್ಬರೇ ಆಗ್ತೀರಿ ಅಂತ. ಹಾಂ ಹಾಂ ಹಾಂ. ತುಂಬ ಜನ ಬಂದು ಹೋಗ್ತಾರೆ. ಅವ್ರ ಮೊಮ್ಮಗಳಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತಮ್ಮ ಬೇಂದ್ರೆ ಅಜ್ಜನ ಬಗ್ಗೆ? ಕಾಮನ್. ಅಂದರೆ ನಮಗದು ವಿಶೇಷ ಅನಿಸುತ್ತೆ. ನೀವು ಆಗಲೇ ಮನೆ ಒಳಗೆ ಇದ್ದಿರೋದ್ರಿಂದ ನಿಮಗೆ ಅದು ಮಾಮೂಲಿ ಅನಿಸುತ್ತಲ್ವಾ? ನೀವು ಏನಾದರೂ ಪದ್ಯ ಕವಿತೆ ಆ ಥರ ಏನಾದರೂ ಬರ್ತಿದ್ದೀರಾ? ವಾಮನ ಬೇಂದ್ರೆಯವ್ರು ಏನೋ ಬರ್ತಿದ್ದಾರೆ. ಅದನ್ನು ನಾವು ಓದಿದ್ದೀವಿ, ಪುಸ್ತಕಗಳು ಕೂಡ ತೊಗೊಂಡಿದ್ದೀವಿ. ಇವರು ಇದನ್ನೆಲ್ಲ ಬೇಂದ್ರೆಯವ್ರು ಬರ್ದಿರೋ ಅಂಥ ಪುಸ್ತಕಗಳಾಗ್ಬೋದು, ಅವ್ರಿಗೆ ಬಂದಿರೋ ಪ್ರಶಸ್ತಿಗಳಾಗ್ಬೋದು, ಈ ಮನೆ ಆಗ್ಬೋದು, ಇದನ್ನೆಲ್ಲ ಇವರು ಇವತ್ತು ನಮಗೆ ನೋಡಕ್ ಅವಕಾಶ ಇದೆ ಅಂದ್ರೆ ಅದು ಪುನರ್ವಸವರಿಂದ ಅಂತ ಸಂರಕ್ಷಿಸಿಕೊಂಡು ಬಂದಿದ್ದಾರಲ್ಲ. ಮುಂದಿನ ತಲೆಮಾರುಗಳಿಗೆ ಅದು ತುಂಬಾ ಅವಶ್ಯಕತೆ ಇದೆ. ಹೌದು. ನಮಗೆ ಬೇಂದ್ರೆ ಅಜ್ಜನ ನಮಗೆ ನೋಡೋಕ್ಕಾಗಲಿಲ್ಲ, ಆದರೆ ಅವರ ಅಂಶ ಅಲ್ವಾ, ಅವರ ಒಂದು ಅಂತ ಹೇಳ್ತಾರಲ್ಲ ಚೈತನ್ಯ, ಅದರ ಸ್ವರೂಪವಾಗಿ ಪುನರ್ವಸು ಅವರಿದ್ದಾರೆ. ನಿಜಕ್ಕೂ ನಮಗೆ ಬಹಳ ಖುಷಿ ಅನಿಸುತ್ತೆ. ತುಂಬಾ ಖುಷಿ ಆಯ್ತು ಮೇಡಮ್. ಮಕ್ಕಳೆಲ್ಲ ಇದೆ ಫಸ್ಟ್ ಅವ್ರು ನಮ್ಗಿಂತ ಮುಂಚೆ ನೋಡಿದಾರೆ ನೋಡಿ. ಚಿತ್ರದುರ್ಗದಲ್ಲಿ ಇದ್ವಿ, ನಾವೆಲ್ಲ ಬರೀ ಪುಸ್ತಕದಲ್ಲಿ ನೋಡ್ತಾ ಇದ್ವಿ. ಇವಾಗ ನಮಗ್ ನೋಡೋ ಅವಕಾಶ ಸಿಗ್ತದೆ. ನಮ್ಗಿಂತ ಮುಂಚೆ ಬೇಗ ನೋಡ್ತಾ ಇದ್ದಾರೆ ಮಕ್ಕಳು. ಹೌದು, ಅದೇ ಅವ್ರವ್ರದ್ದು ಇದನ್ನು ಋಣ ಅವ್ರಿಗೆ ಇವಾಗ ಬರ್ಬೇಕು ಅನ್ನೋದಿದೆ. ನಾವೆಲ್ಲ ಓದಿ ಕೆಲಸಗಳಿಗೆ ಸೇರ್ಕೊಂಡ್ಮೇಲೆ ಬಂದವ್ರು ನಾವು. ಇವರೆಲ್ಲ ಇನ್ನು ಮಕ್ಕಳ ಸ್ಟೂಡೆಂಟ್ಸ್ ಇದ್ದಾಗಲೇ ಬಂದಿದ್ದಾರೆ. ಇದು ಅಜ್ಜ ಅವ್ರು ಬಳಸಿದ ಬಟ್ಟೆಗಳಲ್ವಾ? ಅವ್ರಿಗೆ ಡಾಕ್ಟ್ರೇಟ್ ಬಂದಾಗ 1966ರಲ್ಲಿ ಹಾಕಿದ್ದು ಉಡುಪು. ಅದು ಅವ್ರು ನಿತ್ಯ ಹಾಕ್ತಿದ್ದು. ಬೇಂದ್ರೆ ಅಜ್ಜನ ಈ ಬಟ್ಟೆ ಬಿಟ್ಟರೆ ಬೇರೆ ಇದ್ರಲ್ಲಿ ನೋಡೋಕ್ಕೆ ಆಗಲ್ಲ ಅಲ್ವಾ? ಆ ಕರಿ ಕೋಟು, ಕೈಯಲ್ಲಿ ಒಂದು ಛತ್ರಿ, ಪಂಚೆ. ಹೌದು.